ಜಿಗಣಿ ಪೊಲೀಸರು ಬಂಧನ ಮಾಡಿದ್ದಾರೆ. ಆಯೇಷಳನ್ನ 2011ರಲ್ಲಿ ಆನ್ಲೈನ್ನಲ್ಲಿ ಮದುವೆಯಾಗಿದ್ದ. ಮೂಲತಃ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷ 2011ರಲ್ಲಿ ಆಯೇಷಳನ್ನ ಮದುವೆಯಾಗಿದ್ದ. ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷಳನ್ನ ಧರ್ಮ ಪ್ರಚಾರಕ್ಕಂತೇಳಿ ಕಳ್ಳ ದಾರಿ ಹಿಡಿದಿದ್ದ ರಶೀದ್. ಪಶ್ಚಿಮ ಬಂಗಾಳದ ಮಾಲ್ಡಾ ಮೂಲಕ ಒಳಗಡೆ ಬಂದಿದ್ದ. ಏಜೆಂಟ್ಗಳಿಗೆ ಹಣ ನೀಡಿ ಒಳ ನುಸುಳಿದ್ದ ಈ ಪಾಕಿಸ್ತಾನಿ. ಬಾಂಗ್ಲಾದೇಶದಿಂದ ತನ್ನ ಕುಟುಂಬವನ್ನ ಕರೆ ತಂದಿದ್ದ ಈ ಪಾಕಿಸ್ತಾನಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಒಳ ನುಸುಳಿದ್ದ ಪಾಕಿಸ್ತಾನಿ. ಏಜೆಂಟ್ಗಳಿಗೆ ಹಣ ಕೊಟ್ಟು ಈತ ಒಳಗಡೆ ಬಂದಿದ್ದ. ಆತ ಬಂದಿದ್ದು ಮಾತ್ರ ಅಲ್ಲ, ಆಯೇಷಳನ್ನ ಮದುವೆಯಾಗಿದ್ದ, ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದ. ಆ ನಂತರ ತಂದೆ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಇಸ್ಲಾಂ ಪ್ರಚಾರವನ್ನು ಮಾಡ್ತಾ ಇದ್ದ. ಸದ್ಯ ಈಗ ಈತನನ್ನ ಬಂಧನ ಮಾಡಲಾಗಿದೆ. ಸುಮಾರು 5 ಜನರನ್ನ ಬಂಧನ ಮಾಡಲಾಗಿದೆ. ಜಿಗಣಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ನಕಲಿ ದಾಖಲೆಯನ್ನು ನೀಡಿ ಭಾರತೀಯ ಪಾಸ್ಪೋರ್ಟ್ ಅನ್ನು ಪಡ್ಕೊಂಡಿದ್ರು. ಇವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಪಾಸ್ಪೋರ್ಟ್ ಅನ್ನು ಪಡ್ಕೊಂಡಿದ್ರು. ಏಜೆಂಟ್ಗಳಿಗೆ ಹಣ ಕೊಟ್ಟು ಇವರು ಬಾಂಗ್ಲಾದೇಶದ ಮೂಲಕ ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಜಿಗಣಿ ಪೊಲೀಸರು ಬಂಧನ ಮಾಡಿದ್ದಾರೆ. ಆಯೇಷಳನ್ನ 2011ರಲ್ಲಿ ಆನ್ಲೈನ್ನಲ್ಲಿ ಮದುವೆಯಾಗಿದ್ದ. ಮೂಲತಃ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷ 2011ರಲ್ಲಿ ಆಯೇಷಳನ್ನ ಮದುವೆಯಾಗಿದ್ದ. ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷಳನ್ನ ಧರ್ಮ ಪ್ರಚಾರಕ್ಕಂತೇಳಿ ಕಳ್ಳ ದಾರಿ ಹಿಡಿದಿದ್ದ ರಶೀದ್. ಪಶ್ಚಿಮ ಬಂಗಾಳದ ಮಾಲ್ಡಾ ಮೂಲಕ ಒಳಗಡೆ ಬಂದಿದ್ದ. ಏಜೆಂಟ್ಗಳಿಗೆ ಹಣ ನೀಡಿ ಒಳ ನುಸುಳಿದ್ದ ಈ ಪಾಕಿಸ್ತಾನಿ. ಬಾಂಗ್ಲಾದೇಶದಿಂದ ತನ್ನ ಕುಟುಂಬವನ್ನ ಕರೆ ತಂದಿದ್ದ ಈ ಪಾಕಿಸ್ತಾನಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಒಳ ನುಸುಳಿದ್ದ ಪಾಕಿಸ್ತಾನಿ. ಏಜೆಂಟ್ಗಳಿಗೆ ಹಣ ಕೊಟ್ಟು ಈತ ಒಳಗಡೆ ಬಂದಿದ್ದ. ಆತ ಬಂದಿದ್ದು ಮಾತ್ರ ಅಲ್ಲ, ಆಯೇಷಳನ್ನ ಮದುವೆಯಾಗಿದ್ದ, ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದ. ಆ ನಂತರ ತಂದೆ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಇಸ್ಲಾಂ ಪ್ರಚಾರವನ್ನು ಮಾಡ್ತಾ ಇದ್ದ. ಸದ್ಯ ಈಗ ಈತನನ್ನ ಬಂಧನ ಮಾಡಲಾಗಿದೆ. ಸುಮಾರು 5 ಜನರನ್ನ ಬಂಧನ ಮಾಡಲಾಗಿದೆ. ಜಿಗಣಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ನಕಲಿ ದಾಖಲೆಯನ್ನು ನೀಡಿ ಭಾರತೀಯ ಪಾಸ್ಪೋರ್ಟ್ ಅನ್ನು ಪಡ್ಕೊಂಡಿದ್ರು. ಇವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಪಾಸ್ಪೋರ್ಟ್ ಅನ್ನು ಪಡ್ಕೊಂಡಿದ್ರು. ಏಜೆಂಟ್ಗಳಿಗೆ ಹಣ ಕೊಟ್ಟು ಇವರು ಬಾಂಗ್ಲಾದೇಶದ ಮೂಲಕ ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಜಿಗಣಿ ಪೊಲೀಸರು ಬಂಧನ ಮಾಡಿದ್ದಾರೆ. ಆಯೇಷಳನ್ನ 2011ರಲ್ಲಿ ಆನ್ಲೈನ್ನಲ್ಲಿ ಮದುವೆಯಾಗಿದ್ದ. ಮೂಲತಃ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷ 2011ರಲ್ಲಿ ಆಯೇಷಳನ್ನ ಮದುವೆಯಾಗಿದ್ದ. ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷಳನ್ನ ಧರ್ಮ ಪ್ರಚಾರಕ್ಕಂತೇಳಿ ಕಳ್ಳ ದಾರಿ ಹಿಡಿದಿದ್ದ ರಶೀದ್. ಪಶ್ಚಿಮ ಬಂಗಾಳದ ಮಾಲ್ಡಾ ಮೂಲಕ ಒಳಗಡೆ ಬಂದಿದ್ದ. ಏಜೆಂಟ್ಗಳಿಗೆ ಹಣ ನೀಡಿ ಒಳ ನುಸುಳಿದ್ದ ಈ ಪಾಕಿಸ್ತಾನಿ. ಬಾಂಗ್ಲಾದೇಶದಿಂದ ತನ್ನ ಕುಟುಂಬವನ್ನ ಕರೆ ತಂದಿದ್ದ ಈ ಪಾಕಿಸ್ತಾನಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಒಳ ನುಸುಳಿದ್ದ ಪಾಕಿಸ್ತಾನಿ. ಏಜೆಂಟ್ಗಳಿಗೆ ಹಣ ಕೊಟ್ಟು ಈತ ಒಳಗಡೆ ಬಂದಿದ್ದ. ಆತ ಬಂದಿದ್ದು ಮಾತ್ರ ಅಲ್ಲ, ಆಯೇಷಳನ್ನ ಮದುವೆಯಾಗಿದ್ದ, ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದ.
ಆ ನಂತರ ತಂದೆ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಇಸ್ಲಾಂ ಪ್ರಚಾರವನ್ನು ಮಾಡ್ತಾ ಇದ್ದ. ಸದ್ಯ ಈಗ ಈತನನ್ನ ಬಂಧನ ಮಾಡಲಾಗಿದೆ. ಸುಮಾರು 5 ಜನರನ್ನ ಬಂಧನ ಮಾಡಲಾಗಿದೆ. ಜಿಗಣಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ನಕಲಿ ದಾಖಲೆಯನ್ನು ನೀಡಿ ಭಾರತೀಯ ಪಾಸ್ಪೋರ್ಟ್ ಅನ್ನ ಪಡ್ಕೊಂಡಿದ್ರು. ಇವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಪಾಸ್ಪೋರ್ಟ್ ಅನ್ನ ಪಡ್ಕೊಂಡಿದ್ರು. ಏಜೆಂಟ್ಗಳಿಗೆ ಹಣ ಕೊಟ್ಟು ಇವರು ಬಾಂಗ್ಲಾದೇಶದ ಮೂಲಕ ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಪೊಲೀಸರು ಬಂಧನ ಮಾಡಿದ್ದಾರೆ. ಆಯೇಷಳನ್ನ 2011ರಲ್ಲಿ ಆನ್ಲೈನ್ನಲ್ಲಿ ಮದುವೆಯಾಗಿದ್ದ. ಮೂಲತಃ ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷಾ 2011ರಲ್ಲಿ ಆಯೇಷಳನ್ನ ಮದುವೆಯಾಗಿದ್ದ. ಬಾಂಗ್ಲಾದೇಶದ ಪ್ರಜೆ ಆಗಿರುವ ಆಯೇಷಳನ್ನ ಧರ್ಮ ಪ್ರಚಾರಕ್ಕಂತೇಳಿ ಕಳ್ಳ ದಾರಿ ಹಿಡಿದಿದ್ದ ರಶೀದ್. ಪಶ್ಚಿಮ ಬಂಗಾಳದ ಮಾಲ್ಡಾ ಮೂಲಕ ಒಳಗಡೆ ಬಂದಿದ್ದ. ಏಜೆಂಟ್ಗಳಿಗೆ ಹಣ ನೀಡಿ ಒಳ ನುಸುಳಿದ್ದ ಈ ಪಾಕಿಸ್ತಾನಿ. ಬಾಂಗ್ಲಾದೇಶದಿಂದ ತನ್ನ ಕುಟುಂಬವನ್ನ ಕರೆ ತಂದಿದ್ದ ಈ ಪಾಕಿಸ್ತಾನಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಒಳ ನುಸುಳಿದ್ದ ಪಾಕಿಸ್ತಾನಿ. ಏಜೆಂಟ್ಗಳಿಗೆ ಹಣ ಕೊಟ್ಟು ಈತ ಒಳಗಡೆ ಬಂದಿದ್ದ. ಆತ ಬಂದಿದ್ದು ಮಾತ್ರ ಅಲ್ಲ, ಆಯೇಷಳನ್ನ ಮದುವೆಯಾಗಿದ್ದ. ಆಕೆಯನ್ನು ಕೂಡ ಕರ್ಕೊಂಡು ಬಂದಿದ್ದ. ಆ ನಂತರ ತಂದೆ ತಾಯಿಯನ್ನು ಕೂಡ ಕರ್ಕೊಂಡು ಬಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಇಸ್ಲಾಂ ಪ್ರಚಾರವನ್ನು ಮಾಡ್ತಾ ಇದ್ದ. ಸದ್ಯ ಈಗ ಈತನನ್ನ ಬಂಧನ ಮಾಡಲಾಗಿದೆ. ಸುಮಾರು 5 ಜನರನ್ನ ಬಂಧನ ಮಾಡಲಾಗಿದೆ. ಜಿಗಣಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ನಕಲಿ ದಾಖಲೆಯನ್ನು ನೀಡಿ ಭಾರತೀಯ ಪಾಸ್ಪೋರ್ಟ್ ಅನ್ನ ಪಡ್ಕೊಂಡಿದ್ರು. ಇವರು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಪಾಸ್ಪೋರ್ಟ್ ಅನ್ನ ಪಡ್ಕೊಂಡಿದ್ರು. ಏಜೆಂಟ್ಗಳಿಗೆ ಹಣ ಕೊಟ್ಟು ಇವರು ಬಾಂಗ್ಲಾದೇಶದ ಮೂಲಕ ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಈಗ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ.